ನಮಸ್ಕಾರ ಸ್ನೇಹಿತರೆ, ಭಾರತೀಯ ರೈಲ್ವೆ ಎಂದರೆ ಅದು ಕೇವಲ ಒಂದು ಸಾರಿಗೆ ವ್ಯವಸ್ಥೆಯಲ್ಲ, ಅದು ನಮ್ಮ ದೇಶದ ಜೀವನಾಡಿ. ಪ್ರತಿದಿನ ಕೋಟ್ಯಂತರ ಜನರು ಈ ರೈಲುಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಗಮನಿಸಿರಬಹುದು, ಅಲ್ಲಿ ನಿಂತಿರುವ ರೈಲುಗಳು ಬೇರೆ ಬೇರೆ ಬಣ್ಣಗಳಲ್ಲಿರುತ್ತವೆ. ಕೆಲವು ನೀಲಿ, ಕೆಲವು ಕೆಂಪು, ಇನ್ನು ಕೆಲವು ಹಸಿರು ಅಥವಾ ಬಿಳಿ ಬಣ್ಣದಲ್ಲಿರುತ್ತವೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ರೈಲುಗಳಿಗೆ ಯಾಕೆ ಇಷ್ಟೊಂದು ಬಣ್ಣಗಳನ್ನು ನೀಡಲಾಗಿದೆ? ಇದು ಕೇವಲ ನೋಡಲು ಚೆನ್ನಾಗಿ ಕಾಣಲಿ ಅಂತಾನಾ? ಖಂಡಿತ ಇಲ್ಲ. ಪ್ರತಿಯೊಂದು ಬಣ್ಣದ ಹಿಂದೆಯೂ ಒಂದು ದೊಡ್ಡ ತಾಂತ್ರಿಕ ಕಾರಣ ಮತ್ತು ವಿಶೇಷ ಅರ್ಥವಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ರೈಲುಗಳ ಬಣ್ಣಗಳ ಹಿಂದಿನ ಅಸಲಿ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ ನಾವು ಹೆಚ್ಚಾಗಿ ನೋಡುವ ನೀಲಿ ಬಣ್ಣದ ಬೋಗಿಗಳ ಬಗ್ಗೆ ಮಾತನಾಡೋಣ. ಇವುಗಳನ್ನು ICFX ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಬೋಗಿಗಳು ಎಂದು ಕರೆಯಲಾಗುತ್ತದೆ. ಇವು ಭಾರತದ ಅತ್ಯಂತ ಹಳೆಯ ಮತ್ತು ಸಾಂಪ್ರದಾಯಿಕ ಬೋಗಿಗಳು. ಈ ನೀಲಿ ಬಣ್ಣದ ಬೋಗಿಗಳನ್ನು ಚೆನ್ನೈನ ಪೆರಂಬೂರಿನಲ್ಲಿರುವ ಕಾರ್ಖಾನೆಯಲ್ಲಿ ತಯಾರಿಸಲಾಗುತ್ತದೆ. ಇವು ಸಾಮಾನ್ಯವಾಗಿ ಎಕ್ಸ್ಪ್ರೆಸ್ ಅಥವಾ ಮೇಲ್ ರೈಲುಗಳಲ್ಲಿ ಕಂಡುಬರುತ್ತವೆ. ಈ ರೈಲುಗಳ ವೇಗ ಗಂಟೆಗೆ 70 ರಿಂದ 110 ಕಿಲೋಮೀಟರ್ ಇರುತ್ತದೆ. ಈ ಬೋಗಿಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತವೆ, ಆದ್ದರಿಂದ ಇವು ಸ್ವಲ್ಪ ಭಾರವಾಗಿರುತ್ತವೆ ಮತ್ತು ಇವುಗಳಲ್ಲಿ ಗಾಳಿಯ ಬ್ರೇಕ್ ವ್ಯವಸ್ಥೆ ಇರುತ್ತದೆ. ನೀವು ದೂರದ ಪ್ರಯಾಣ ಮಾಡುವಾಗ ಹೆಚ್ಚಾಗಿ ಈ ನೀಲಿ ರೈಲುಗಳನ್ನೇ ನೋಡಿರುತ್ತೀರಿ. ಇನ್ನು ಎರಡನೆಯದಾಗಿ, ಈಗಿನ ಕಾಲದಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿರುವ ಕೆಂಪು ಬಣ್ಣದ ಬೋಗಿಗಳು. ಇವುಗಳನ್ನು LHB ಲಿಂಕ್ ಹಾಫ್ಮ್ಯಾನ್ ಬಸ್ ಬೋಗಿಗಳು ಎಂದು ಕರೆಯಲಾಗುತ್ತದೆ. ಇವುಗಳನ್ನು ಮೊದಲು ಜರ್ಮನಿಯಿಂದ ತರಿಸಿಕೊಳ್ಳಲಾಗುತ್ತಿತ್ತು, ಆದರೆ ಈಗ ನಮ್ಮ ದೇಶದ ಕಪುರ್ತಲಾದಲ್ಲಿ ತಯಾರಿಸಲಾಗುತ್ತಿದೆ. ಈ ಕೆಂಪು ಬಣ್ಣದ ಬೋಗಿಗಳನ್ನು ರಾಜಧಾನಿ ಎಕ್ಸ್ಪ್ರೆಸ್ ಅಥವಾ ಶತಾಬ್ದಿ ಎಕ್ಸ್ಪ್ರೆಸ್ನಂತಹ ವೇಗದ ರೈಲುಗಳಲ್ಲಿ ಬಳಸಲಾಗುತ್ತದೆ. ಇವುಗಳ ವಿಶೇಷತೆ ಏನೆಂದರೆ ಇವು ಅಲ್ಯೂಮಿನಿಯಂ ಮತ್ತು ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಲ್ಪಟ್ಟಿರುತ್ತವೆ, ಹಾಗಾಗಿ ಇವು ತುಂಬಾ ಹಗುರ. ಇವು ಗಂಟೆಗೆ 130 ರಿಂದ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲವು. ಅಷ್ಟೇ ಅಲ್ಲ, ಇವುಗಳಲ್ಲಿ ಡಿಸ್ಕ್ ಬ್ರೇಕ್ ವ್ಯವಸ್ಥೆ ಇರುತ್ತದೆ ಮತ್ತು ಅಪಘಾತ ಸಂಭವಿಸಿದಾಗ ಈ ಬೋಗಿಗಳು ಒಂದರ ಮೇಲೊಂದು ಏರುವುದಿಲ್ಲ. ಆದ್ದರಿಂದ ಇವು ಹೆಚ್ಚು ಸುರಕ್ಷಿತ. ಈಗ ಹಸಿರು ಮತ್ತು ಹಳದಿ ಬಣ್ಣದ ರೈಲುಗಳ ಬಗ್ಗೆ ತಿಳಿಯೋಣ. ನೀವು ರೈಲ್ವೆ ಹಳಿಗಳ ಮೇಲೆ ಹಸಿರು ಬಣ್ಣದ ರೈಲನ್ನು ನೋಡಿದರೆ ಅದು ಹೆಚ್ಚಾಗಿ ಗರೀಬ್ ರಥ್ ಎಕ್ಸ್ಪ್ರೆಸ್ ಆಗಿರುತ್ತದೆ. ಈ ರೈಲುಗಳನ್ನು ಬಡ ಮತ್ತು ಮಧ್ಯಮ ವರ್ಗದ ಜನರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಕಡಿಮೆ ದರದಲ್ಲಿ ಸಂಪೂರ್ಣ ಎಸಿ ಪ್ರಯಾಣವನ್ನು ನೀಡುವುದು ಇದರ ಉದ್ದೇಶ. ಹಾಗೆಯೇ ಹಳದಿ ಮತ್ತು ಕಂದು ಬಣ್ಣದ ಮಿಶ್ರಣವಿರುವ ರೈಲುಗಳನ್ನು ನೀವು ನೋಡಿರಬಹುದು. ಇವುಗಳನ್ನು ಹಮ್ಸಫರ್ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ. ಇವು ಕೇವಲ ಎಸಿ ಬೋಗಿಗಳನ್ನು ಹೊಂದಿರುವ ಪ್ರೀಮಿಯಂ ರೈಲುಗಳಾಗಿದ್ದು, ಇದರಲ್ಲಿ ಬಯೋಕ್ ಟಾಯ್ಲೆಟ್ ಮತ್ತು GPS ಅಳವಡಿಸಲಾಗಿರುತ್ತದೆ. ಭಾರತೀಯ ರೈಲ್ವೆಯ ಆಧುನಿಕ ಮುಖ ಎಂದರೆ ಅದು ಬಿಳಿ ಬಣ್ಣದ ರೈಲುಗಳು. ಹೌದು, ನಾವು ಮಾತನಾಡುತ್ತಿರುವುದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ. ಬಿಳಿ ಮತ್ತು ನೀಲಿ ಬಣ್ಣದ ಸಂಯೋಜನೆಯ ಈ ರೈಲು ಭಾರತದ ಮೊದಲ ಇಂಜಿನ್ ರಹಿತ ರೈಲು. ಇದು ವಿಶ್ವದರ್ಜೆಯ ಸೌಲಭ್ಯಗಳನ್ನು ಹೊಂದಿದೆ. ಇತ್ತೀಚೆಗೆ ನೀವು ಕೇಸರಿ ಮತ್ತು ಬೂದು ಬಣ್ಣದ ವಂದೇ ಭಾರತ್ ರೈಲುಗಳನ್ನು ಕೂಡ ನೋಡಿರಬಹುದು. ಈ ಕೇಸರಿ ಬಣ್ಣವನ್ನು ಯಾಕೆ ನೀಡಲಾಗಿದೆ ಎಂದರೆ ದೂರದಿಂದಲೇ ರೈಲು ಸ್ಪಷ್ಟವಾಗಿ ಕಾಣಿಸಲಿ ಎಂಬ ಸುರಕ್ಷತಾ ಕಾರಣಕ್ಕಾಗಿ. ಈ ಬಿಳಿ ಮತ್ತು ಕೇಸರಿ ರೈಲುಗಳು ಭಾರತೀಯ ರೈಲ್ವೆಯ ವೇಗ ಮತ್ತು ಆಧುನಿಕತೆಯನ್ನು ಜಗತ್ತಿಗೆ ತೋರಿಸುತ್ತಿವೆ. ಇವುಗಳಲ್ಲದೆ ಮಹಾರಾಜ ಎಕ್ಸ್ಪ್ರೆಸ್ನಂತಹ ಐಷಾರಾಮಿ ರೈಲುಗಳು ಗಾಢ ಕೆಂಪು ಅಥವಾ ಬಂಗಾರದ ಬಣ್ಣದಲ್ಲಿರುತ್ತವೆ. ಅಂತರೋದಯ ಎಕ್ಸ್ಪ್ರೆಸ್ ರೈಲುಗಳು ಕೆಂಪು ಮತ್ತು ಹಳದಿ ಬಣ್ಣದ ಪಟ್ಟಿಗಳನ್ನು ಹೊಂದಿರುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ರೈಲುಗಳ ಈ ವಿವಿಧ ಬಣ್ಣಗಳು ಕೇವಲ ಬಣ್ಣಗಳಲ್ಲ, ಅವು ಆ ರೈಲಿನ ವೇಗ, ಸುರಕ್ಷತೆ ಮತ್ತು ಅದರಲ್ಲಿ ಸಿಗುವ ಸೌಲಭ್ಯಗಳ ಸಂಕೇತಗಳಾಗಿವೆ. ಮುಂದಿನ ಬಾರಿ ನೀವು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಬಣ್ಣ ನೋಡಿಯೇ ಆ ರೈಲು ಎಂತಹದ್ದು ಎಂದು ಸುಲಭವಾಗಿ ಗುರುತಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆ? ಹಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.